ವಿರಾಟ್ ಕೊಹ್ಲಿ ಸೇರಿ ಆರ್ಸಿಬಿ ಟೀಮ್ ವಿರುದ್ಧ ಎಫ್ಐಆರ್. ಸಿಎಂ ಡಿಸಿಎಂ ವಿರುದ್ಧವೂ ಕೂಡ ಕೇಸ್ ಮೇಲೆ ಕೇಸ್. ಎಸ್, ವಿರಾಟ್ ಕೊಹ್ಲಿ ಸೇರಿ ಆರ್ಸಿಬಿ ಟೀಮ್ ವಿರುದ್ಧ ಕೇಸ್. ಸಿಎಂ ಡಿಸಿಎಂ ವಿರುದ್ಧವೂ ಕೂಡ ಕೇಸ್ ಮೇಲೆ ಕೇಸ್. ಚಿನ್ನಸ್ವಾಮಿ ಕಾಲ್ತುಳಿತ ಸಂಬಂಧ ಮತ್ತೊಂದು ಕೇಸ್. ಸಿದ್ದು ಡಿಕೆಶಿ ಸೇರಿ ಆರ್ಸಿಬಿ ಟೀಮ್ ವಿರುದ್ಧವೂ ಕೂಡ ಕೇಸ್. ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ವಿರುದ್ಧವೂ ಕೇಸ್. ವಿಧಾನಸೌಧ ಪೊಲೀಸ್ ಠಾಣೆಗೆ ವಕೀಲ ಎಸ್ ನಟರಾಜ್ ಶರ್ಮಾ ದೂರನ್ನ ನೀಡಿದ್ದಾರೆ. ಆರ್ಸಿಬಿಯ ಎಲ್ಲ ಆಟಗಾರರ ಮೇಲೆ ದೂರು ನೀಡಿರುವಂತಹ ನಟರಾಜ್ ಶರ್ಮಾ ಬಿಎನ್ಎಸ್ ಸೆಕ್ಷನ್ 106, 125, 125(a), 125(b) ಅಡಿಯಲ್ಲಿ ಕೇಸ್ ದಾಖಲಿಸಿಕೊಳ್ಳುವಂತೆ ದೂರನ್ನ ಕೂಡ ನೀಡಲಾಗಿದೆ. ಎಸ್, ನಿನ್ನೆ ಜನಸ್ತೋಮ ನೋಡಿದ್ರಲ್ಲ, ಆ ಒಂದು ಜನಸ್ತೋಮದಲ್ಲಿ 11 ಜನರು ಕಾಲ್ತುಳಿತದಿಂದ ಸಾವನ್ನಪ್ಪಿದ್ದಾರೆ. ವಿಜಯ ಯಾತ್ರೆ ಸಾವಿನ ಯಾತ್ರೆಯಾಗಿ ಕನ್ವರ್ಟ್ ಆಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿರಾಟ್ ಕೊಹ್ಲಿಯೂ ಸೇರಿ ಹಲವಾರು ಜನರು ಸಂತಾಪವನ್ನು ಸೂಚಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಎಲ್ಲರೂ ಕೂಡ ಆಸ್ಪತ್ರೆಗೆ ಹೋಗಿ ಮೃತ ಏನು ವ್ಯಕ್ತಿಗಳ ಇದ್ದಾರಲ್ಲ ಅವರ ಸಂಬಂಧಿಕರ ಹತ್ರ, ಅವರ ತಾಯಿ ತಂದೆ ಹತ್ರ ಮಾತನಾಡಿದ್ದಾರೆ ಕೂಡ ಹೌದು. ಗಂಭೀರ ಗಾಯಗಳು ಕೂಡ ಆಗಿದೆ ಆ ಒಂದು ಕಾಲ್ತುಳಿತಕ್ಕೆ ಸಿಕ್ಕು. ವಿರಾಟ್ ಕೊಹ್ಲಿ ಸೇರಿ ಈಗ ಆರ್ಸಿಬಿ ಟೀಮ್ ವಿರುದ್ಧ ಕೇಸ್ ಕೂಡ ದಾಖಲೆ ಮಾಡಲಾಗಿದೆ. ಸಿಎಂ ಡಿಸಿಎಂ ವಿರುದ್ಧವೂ ಕೂಡ ಕೇಸ್ ಮೇಲೆ ಕೇಸನ್ನ ಹಾಕಲಾಗಿದೆ. ಚಿನ್ನಸ್ವಾಮಿ ಕಾಲ್ತುಳಿತದ ಸಂಬಂಧ ಮತ್ತೊಂದು ಕೇಸ್ ಕೂಡ ದಾಖಲೆಯಾಗಿದೆ. ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ವಿರುದ್ಧವೂ ಕೂಡ ಕೇಸನ್ನ ದಾಖಲೆ ಮಾಡಲಾಗಿತ್ತು. ವಿಧಾನಸೌಧ ಪೊಲೀಸ್ ಠಾಣೆಗೆ ವಕೀಲ ಎಸ್ ನಟರಾಜ್ ಶರ್ಮಾ ಅವರು ದೂರನ್ನ ನೀಡಿದ್ದಾರೆ. ಹೈಕೋರ್ಟ್ ಮೇಲ್ಗಡೆ ಎಲ್ಲ ನಿಂತುಕೊಂಡು ಈ ಒಂದು ವಿಜಯೋತ್ಸವವನ್ನು ವೀಕ್ಷಣೆ ಮಾಡಿದಂತಹ ಹಲವಾರು ಜನರನ್ನು ಕೂಡ ಸ್ಕ್ರೀನ್ ಮೇಲೆ ನೋಡಿದ್ದೇವೆ. ಆರ್ಸಿಬಿ ಎಲ್ಲ ಆಟಗಾರರ ಮೇಲೂ ಕೂಡ ಈಗ ನಟರಾಜ್ ಶರ್ಮಾ ಅವರು ಕೇಸನ್ನ ದಾಖಲೆ ಮಾಡಿದ್ದಾರೆ. ಯಾವ್ಯಾವ ಸೆಕ್ಷನ್ನು? ಬಿಎನ್ಎಸ್ ಸೆಕ್ಷನ್ನು 106, 125, 125(a), 125(b) ಅಡಿಯಲ್ಲಿ ಈ ಒಂದು ಕೇಸ್ ದಾಖಲಿಸಿಕೊಳ್ಳುವಂತೆ ದೂರನ್ನ ಕೂಡ ನೀಡಿದ್ದಾರೆ. ಈಗ ಎಲ್ಲರ ವಿರುದ್ಧವೂ ಕೂಡ ದೂರು ದಾಖಲೆ ಆಗಿದೆ. ರಾಜ್ಯ ಸರ್ಕಾರದ ಬೇಜವಾಬ್ದಾರಿತನ, ನಿರ್ಲಕ್ಷ್ಯದಿಂದ ಆಗಿರುವಂತಹ 11 ಸಾವು, ಇದಕ್ಕೆ ಎಲ್ಲರೂ ಕೂಡ ಹೊಣೆಗೆ ಆಗ್ತಾರೆ. ಅವಾಗ್ಲೇ ಮಾತನಾಡ್ತಾ ಇದ್ವಿ. ಏನ್ ಮಾತನಾಡ್ತಾ ಇದ್ವಿ? ಈ ಒಂದು ವಿಜಯೋತ್ಸವ ನಿನ್ನೆನೇ ಬೇಕಾಗಿತ್ತಾ? ಸರಿಯಾದ ವ್ಯವಸ್ಥೆಯನ್ನ ಕಲ್ಪಿಸಿ ನಾಳೆ ನಾಡಿದ್ದು ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದಿತ್ತು. ಕಪ್ಪು ಗೆದ್ದ ಕೂಡಲೇ ತಕ್ಷಣವೇ ಬಂದು ಸನ್ಮಾನ ಸಮಾರಂಭಗಳನ್ನು ಆರ್ಭಟವಾಗಿ ಮಾಡ್ತೀರಾ ಅಂತಂದ್ರೆ ಅಲ್ಲಿರುವಂತಹ ವ್ಯವಸ್ಥೆಗಳನ್ನು ಕೂಡ ನೋಡಬೇಕು. ಅಲ್ಲಿ ಬಂದಿರುವಂತಹ ಸಾಗರೋಪಾದಿ ಜನಗಳು, ಅವರನ್ನ ಕಂಟ್ರೋಲ್ ಮಾಡಲಿಕ್ಕೆ ನಿಮ್ಮ ಪೊಲೀಸ್ ಒಂದಿಷ್ಟು ಜನ ಪೊಲೀಸರು ಸಾಕಾಗತ್ತಾ? ಅಷ್ಟು ಚಿಕ್ಕದು ಪೊಲೀಸ್ ಪಡೆ, ಅವರನ್ನ ಹೇಗೆ ಕಂಟ್ರೋಲ್ ಮಾಡಬೇಕು? ಎಲ್ಲಿಂದ ಬರಬೇಕು, ಎಲ್ಲಿಂದ ಹೋಗಬೇಕು? ಆರ್ಸಿಬಿ ಅಂತಂದ್ರೆ ಅಭಿಮಾನಿಗಳು ಹೆಂಗೆ ಆಡ್ತಾರೆ ಅನ್ನೋದು ಗೊತ್ತಿದೆ ಸರ್ಕಾರಕ್ಕೆ. ಗೊತ್ತಿದ್ರೂ ಕೂಡ ಸರ್ಕಾರ ಈ ರೀತಿಯ ಕ್ರಮವನ್ನ ಕೈಗೊಂಡಿದೆ ಅಂತಂದ್ರೆ ಸರ್ಕಾರದ ವಿರುದ್ಧ ಜನರು ರೊಚ್ಚಿಗೆ ಹೇಳ್ತಾರೆ. ಈಗ ಎಸ್ ನಟರಾಜ್ ಶರ್ಮಾ ಅವರು ದೂರನ್ನು ಕೂಡ ನೀಡಿದ್ದಾರೆ. ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಸೇರಿ ಆರ್ಸಿಬಿ ಟೀಮ್ ವಿರುದ್ಧವೂ ಕೂಡ ಈ ಒಂದು ಕೇಸನ್ನ ದಾಖಲೆ ಮಾಡಲಾಗಿದೆ. ಈ ಹಿಂದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲು ದೂರನ್ನ ಕೊಟ್ಟಿದ್ದವರು ಸ್ನೇಹಮಯಿ ಕೃಷ್ಣ ಅವರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ರಿಕೆಟ್ ಅಸೋಸಿಯೇಷನ್ಗೆ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ, ಈ ವಿಚಾರಕ್ಕೆ ಇವರು 3 ಜನರ ಮೇಲೆ ದೂರನ್ನ ದಾಖಲೆ ಮಾಡಿದ್ರು. ಈಗ ವಿರಾಟ್ ಕೊಹ್ಲಿಯೂ ಸೇರಿ ಆರ್ಸಿಬಿ ಟೀಮ್ ವಿರುದ್ಧ ಈ ಒಂದು ಕೇಸನ್ನ ದಾಖಲೆ ಮಾಡಲಾಗಿದೆ.
ಸಿಎಂ ಡಿಸಿಎಂ ವಿರುದ್ಧವೂ ಕೂಡ ಕೇಸ್ ಮೇಲೆ ಕೇಸ್ ಬರ್ತಾ ಇದೆ. ಚಿನ್ನಸ್ವಾಮಿ ಕಾಲ್ತುಳಿತದ ಸಂಬಂಧ ಮತ್ತೊಂದು ಕೇಸ್ ಕೂಡ ದಾಖಲೆಯಾಗಿದೆ. ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಸೇರಿ ಆರ್ಸಿಬಿ ಟೀಮ್ ವಿರುದ್ಧವೂ ಕೂಡ ಈ ಒಂದು ಕೇಸ್ ದಾಖಲೆಯಾಗಿದ್ದು, ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ವಿರುದ್ಧ ಈ ಒಂದು ಕೇಸನ್ನು ದಾಖಲು ಮಾಡಲಾಗಿದೆ. ವಿಧಾನಸೌಧ ಪೊಲೀಸ್ ಠಾಣೆಗೆ ವಕೀಲ ಎಸ್ ನಟರಾಜ್ ಶರ್ಮಾ ದೂರನ್ನ ನೀಡಿದ್ದು, ಆರ್ಸಿಬಿಯಲ್ಲಿ ಎಲ್ಲಾ ಆಟಗಾರರ ಮೇಲೆ ಕೂಡ ಈ ಒಂದು ದೂರನ್ನ ನೀಡಿದ್ದಾರೆ ನಟರಾಜ್ ಶರ್ಮಾ ಅವರು. ಯಾವ್ಯಾವ ಸೆಕ್ಷನ್ ಆಗ್ಲೇ ಹೇಳ್ತಾ ಇದ್ದೆ, 106, 125, 125(b), 125(a) ಈ ಒಂದು ಅಡಿಯಲ್ಲಿ ದಾಖಲೆ ಮಾಡಲಾಗಿದೆ ದೂರನ್ನ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.